ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜಕಾರಣದ ಪ್ರಭಾವಿ ನಾಯಕ. ಕಳೆದ 2023ರ ವಿಧಾನಸಭಾ ಚುನಾವಣೆಯ ಶಿಡ್ಲಘಟ್ಟ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೇಕಲ್ ರಾಮಚಂದ್ರಗೌಡರ ನಿವಾಸದಲ್ಲಿ ಭಕ್ತಿ ಮತ್ತು ಸಡಗರದ ವಾತಾವರಣ ಮನೆ ಮಾಡಿತ್ತು. ಸೇಕಲ್ ಗ್ರಾಮದಲ್ಲಿರುವ ಅವರ ಸ್ವಗೃಹದಲ್ಲಿ ಅತ್ಯಂತ ವೈಭವದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ನಾಡಿನ ವಿವಿಧ ಮೂಲೆಗಳಿಂದ ನೂರಾರು ರಾಜಕೀಯ ಮುಖಂಡರು, ಗಣ್ಯಾತಿಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಸೇಕಲ್ ಗ್ರಾಮಕ್ಕೆ ಹರಿದು ಬಂದಿದ್ದರು. ವಿಶೇಷವಾಗಿ ಹಿರಿಯ ರಾಜಕಾರಣಿ ಹಾಗೂ ಶಾಸಕರಾದ ಜಿಟಿ ದೇವೇಗೌಡರು, ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಆನಂದ್ ಗುರೂಜಿ ಅವರು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಶೇಷ ಕಳೆ ತಂದರು. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡರು, ನಾಡು ಮತ್ತು ಬಯಲು ಸೀಮೆಯ ಒಳಿತಿಗಾಗಿ ಈ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಮಸ್ತ ಜನತೆಗೆ ಒಳ್ಳೆಯ ಬೆಳೆ ಬರಲಿ, ಎಲ್ಲರಿಗೂ ಉತ್ತಮ ಆರೋಗ್ಯ, ಆಯಸ್ಸು ಮತ್ತು ನೆಮ್ಮದಿಯನ್ನು ಆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಒಟ್ಟಿನಲ್ಲಿ ರಾಜಕೀಯ ಮುಖಂಡರು, ಚಿತ್ರರಂಗದ ತಾರೆಯರು ಹಾಗೂ ಆಧ್ಯಾತ್ಮಿಕ ಗುರುಗಳ ಸಮಾಗಮಕ್ಕೆ ಸಾಕ್ಷಿಯಾದ ಸೇಕಲ್ ರಾಮಚಂದ್ರಗೌಡರ ಮನೆಯ ಪೂಜಾ ಕಾರ್ಯಕ್ರಮ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸದ್ಯ ಭಾರೀ ಚರ್ಚೆಗೆ ಮತ್ತು ಗಮನ ಸೆಳೆಯಲು ಕಾರಣವಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಸರ್ ಒಂದು ನಿಮಿಷ. ವಾರ್ ನಡೆಯುವಾಗ ಆಸ್ಟ್ರೇಲಿಯಾಗೆ ನನಗೆ ನಿರ್ಮಲಾನಂದ ಸ್ವಾಮೀಜಿಗಳು ಮತ್ತು ಒಂದಷ್ಟು ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಕನ್ನಡ ಸಂಘ ನನಗೆ ಮಣ್ಣಿನ ಮಗ ಅವಾರ್ಡ್ ಕೊಡಬೇಕಂತ ಕರೆದಿದ್ದು ವಾರ್ ನಡೀತಾ ಇತ್ತು. ಆದರೆ ನಾವು ಆಸ್ಟ್ರೇಲಿಯಾದಲ್ಲಿ ನೋಡಿದ್ದೆ ಪೆಟ್ರೋಲ್ ಬೆಲೆ ವಾರ್ ನಡೆಯೋವಾಗಲೇ 1 to 2 ಆಗೋಗಿದೆ. ಆದರೆ ಮೋದಿಜಿಯವರು ನಮ್ಮ ಭಾರತದಲ್ಲಿ ಪೆಟ್ರೋಲ್ ಮೇಲೆ ಇರ್ತಕ್ಕಂಥ, ಡೀಸೆಲ್ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ತೆಗೆದುಬಿಟ್ಟು ಬೆಲೆ ಕಮ್ಮಿ ಮಾಡೋದು. ಇದು ಮೋದಿಜಿಯವರ ಬದ್ಧತೆ. ದೇಶಕ್ಕಾಗಿ ಪ್ರಪಂಚದಲ್ಲೇ ಯಾರಾದರೂ ಇದ್ದರೆ, ದೇಶಕ್ಕಾಗಿ ಓಡಾಡ್ತಕ್ಕಂಥ ಒಬ್ಬ ನಾಯಕರಿದ್ದರೆ ಮೋದಿಜಿಯವರು. ಹಂಗಾಗಿ ಕಾಂಗ್ರೆಸ್ನವ್ರಿಗೆ ಬೊಬ್ಬೆ ಹೊಡೆಯತಕ್ಕಂಥದ್ದು ಇದೇನು ಹೊಸದಲ್ಲ. ಯಾವ ವಿಷಯದಲ್ಲಿ ಅವರು ಮೋದಿಜಿಯವರ ಆಡಳಿತದಲ್ಲಿ ಅವರು ಖಂಡನೆ ಮಾಡಿಲ್ಲ, ಎಲ್ಲ ವಿಷಯದಲ್ಲೂ ಮಾಡಿದ್ದಾರೆ. ಇದೊಂದು ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲ, ಭಾರತದ ಇಶ್ಯೂ ಅಲ್ಲ. ಇದು ಈ ಪೆಟ್ರೋಲು ಬಂದು ಭಾರತದಲ್ಲಿ ಇರ್ತಕ್ಕಂಥದ್ದಲ್ಲ, ಭಾರತದ ತಯಾರಾಗ್ತಾ ಇರ್ತಕ್ಕಂಥದ್ದು. ಭಾರತದ ಪೆಟ್ರೋಲು ಇದ್ದಾಗ ಜಾಸ್ತಿ ಮಾಡಿದರೆ ಮೋದಿಜಿಯವರನ್ನ ಕ್ವಶನ್ ಮಾಡಬೇಕಾಯಿತು. ಮೋದಿಜಿಯವರು ಅವತ್ತಿಂದ ಹೇಳ್ತಾರೆ ಸ್ವದೇಶಿನ ಉಪಯೋಗಿಸಿ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಡಾಲರ್ನ ಕೊಟ್ಟು ತಗೊಳೋದನ್ನು ಕಮ್ಮಿ ಮಾಡಿದ್ರೆ. ಯಾಕಂದರೆ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಪ್ರಪಂಚಕ್ಕೆ ಗೊತ್ತಿದೆ, ಎಲ್ರಿಗೂ ಬುದ್ಧಿವಂತರು ಗೊತ್ತಾಗ್ತದೆ. ರಾಜಕಾರಣದಲ್ಲಿ ಬುದ್ಧಿವಂತರು ಯಾರು ಹೇಳಲ್ಲ. ಹಂಗಾಗಿ ಇದು ಮೋದಿಜಿಯವರ ಟೀಕೆ ಮಾಡ್ತಕ್ಕಂಥದ್ದು ಹೊಸದಲ್ಲ, ಇದು ಒಳ್ಳೆಯದು ಅಲ್ಲ. ಮೋದಿಜಿಯವರು ತುಂಬ ಕಷ್ಟಪಟ್ಟು ದೇಶಕ್ಕಾಗಿ ಎಷ್ಟೆಲ್ಲ ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದಾರೆ. ಅವ್ರ ಕೈ ಮೀರಿ ಹೋಗಿದ್ದು ಬೆಲೆ ಏರಲೇಬೇಕು ಅಂತ ಬಂದಾಗ ಮಾಡ್ತಾರೆ. ಹಂಗಾಗಿ ನಾಯಕತ್ವದ ಒಂದು ಏನು ಪ್ರಪಂಚದಲ್ಲಿ ವಿಶ್ವ ನಾಯಕರನ್ನ ಖಂಡನೆ ಮಾಡ್ತಕ್ಕಂಥದ್ದು, ಯಾರೇ ಖಂಡನೆ ಮಾಡಲಿ ನಾವು ಅದನ್ನು ಖಂಡನೆ ಮಾಡ್ತೀವಿ. ಏನೆಲ್ಲ ಪೂಜೆ ಮಾಡಿದ್ರಿ? ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಈ ವರ್ಷ ಅಧಿಕ ಮಾಸ ಬಂದಿದೆ. ಒಂದು ದೊಡ್ಡ ಯಾಗ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸುಭಿಕ್ಷವಾಗಿ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ ಅಂತ ಇವತ್ತು ನಾವು ಚಂಡಿಕಾ ಹೋಮನ ಮಾಡಿದ್ದೀವಿ. ಅದೇ ರೀತಿ ಪೂಜೆನೂ ಮಾಡಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕೂಡ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರನ್ನು ಕರೆದು, ನಮ್ಮ ಪತ್ರಕರ್ತರ ಮಿತ್ರನೂ ಕೂಡ ಕರೆದು ಪೂಜೆಯಲ್ಲಿ ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಇವತ್ತು ಪೂಜೆ ಮಾಡಿದ್ವಿ. ಇವತ್ತು ನೋಡಿದ್ರೆ, ಪೂಜೆ ಆದಮೇಲೆ ನೋಡಿದ್ರೆ ಇವತ್ತು ಮೋಡ ಮುಚ್ಕೊಂಡಿದೆ. ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬಂದು ಬೆಳೆ ಆಗಲಿ ಅಂತ ಕೋರ್ಕೊದ್ವಿ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖಂಡರನ್ನ, ಸಾಕಷ್ಟು JDS ಅಲ್ಲಿರೋರು ಬಂದಿದ್ರು, ಕಾಂಗ್ರೆಸ್ ಅವರು ಬಂದಿದ್ರು, ಹಾಗಾಗಿ BJPಯಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಎಲ್ಲರೂ ಇದ್ದರು. ಅದ್ರ ಜೊತೆಗೆ
ಈ ಆನಂದ್ ಗುರೂಜಿ ಈಗ ತಾನೇ ಬಂದು ಆಶೀರ್ವಾದ ಮಾಡೋದ್ರು. ಅವ್ರ ಜೊತೆಗೆ ನಮ್ಮ ಬೀಗರು GT ದೇವೇಗೌಡರು ಬಂದಿದ್ರು. ನಮ್ಮಲ್ಲೇ ನಮ್ಮ ರಾಜ್ಕುಮಾರ್ ಅವರ ಮಗ ದೊಡ್ಡ ಮಗರ ಶಿವರಾಜ್ ಕುಮಾರ್ ಅಣ್ಣವರು ಅವರು ಗೀತಕ್ಕ ಅವ್ರ ಜೊತೆ ಬಂದು ಅವರು ಬಂದು ದೇವ್ರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡು ಅವರು ಹೋಗಿದ್ದಾರೆ. ಇಡೀ ನಮ್ಮ ಚಿಕ್ಕಬಳ್ಳಾಪುರದ ಇರ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಮೇಲೆ ಪ್ರಾರ್ಥನೆ ಮಾಡ್ಕೊತೀವಿ. ಕಾಂಗ್ರೆಸ್ ಖಾತೆ ಪ್ರಶ್ನೆ ಏನು ಹೇಳ್ತೀವಿ? ಕಾಂಗ್ರೆಸ್ನ ಖಾತೆ ಅಲ್ಲ, ಅದು ಕಾಂಗ್ರೆಸ್ನ ಖ್ಯಾತೆ. ಯಾಕಂತ ಹೇಳಿದ್ರೆ ಅವ್ರನ್ನ ಕೂರ್ಸೋಗಿ ಅನ್ಕೊಂಡಿದ್ದೆ. ಸಿದ್ದರಾಮಯ್ಯನವ್ರನ್ನ ಟೈರಲ್ಲಿ ಏರು ಹೋಗ್ತಾ ಇದ್ದಿದ್ದು ಗೊತ್ತಾಗಿ ಪಂಚರ್ ಆಗೋಕ್ಕಿಂತ ಮುಂಚೆ ಹುಷಾರಾಗಿ ಮೆತ್ತಗೆ ಬಿಟ್ಕೊಟ್ಟಿದ್ದಾರೆ. ಆದರೆ ಇವತ್ತು ಏನು DK ಶಿವಕುಮಾರ್ ಕೂತಿದಾರಲ್ಲ ಸೀಟ್ನ, ಆ ಸೀಟ್ನಲ್ಲಿ 4 ಕಾಲಿದೆ ಚೇರ್ಗೆ, ಒಂದೊಂದು ಕಾಲನ್ನೇ ತೆಗೆ ಕೆಲಸ ಮಾಡ್ತಾರೆ. ಅವ್ರು 2 ವರ್ಷ ಅವಕಾಶ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಒಂದು ಮನೆ 4 ಬಾಗಿಲಾಗಿದೆ. ಅದರಲ್ಲಿ ಸರಿ ಪಡ್ಕೊಂಡು ಇರ್ತಕ್ಕಂಥ ಅಷ್ಟೊಂದು ಅವ್ರಿಗೆ ಬದ್ಧತೆ ಇದೆ. ನನಗೆ ಸ್ವಲ್ಪ ಪರ್ಸನಲ್ ಆಗಿ DK ಶಿವಕುಮಾರ್ ಚೆನ್ನಾಗಿ ಗೊತ್ತಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲೇ ಇರೋರು ವೈಯಕ್ತಿಕವಾಗಿ ನಂಗೆ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ ಅವ್ರಿಗೆ ಒಂದು ಬುದ್ಧಿವಂತರಿದ್ದಾರೆ, ಕೆಲಸ ಮಾಡಬೇಕು ಅನ್ನೋದು ಒಂದು ಬದ್ಧತೆ ಇದೆ. ಅವ್ರು ಬಿಟ್ಕೊಟ್ರೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಅವ್ರಿಗೆ ಕೇಳಿದ್ದೀನಿ, ಈಗ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಯಾರು ದುಡ್ಡು ಕೊಟ್ಟಿದ್ದೀರಾ? ಜನರು ತೆರಿಗೆ ಕಟ್ಟೋದನ್ನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಆ ತೆರಿಗೆ ಬರ್ತಕ್ಕಂಥದ್ದನ್ನ, ಆದಾಯ ಬರ್ತಕ್ಕಂಥದ್ದು ದುಪ್ಪಟ್ಟು ಮಾಡಿ ಅದನ್ನು ಗ್ಯಾರಂಟಿ ಕೊಡಿ. ನಮ್ಮ ಪಕ್ಷದಲ್ಲಿ ಕೂಡ ಮುಂಬರುವ ಸರ್ಕಾರ ಏನಾದರೂ ನಾವು ಬಂದ್ರೆ ನಮ್ಮ ಪಕ್ಷದಲ್ಲಿರೋ ನಾಯಕರುಗಳು, ನಮ್ಮ ಎಲ್ಲ ನಾಯಕರು ಕೂಡ ನಾನು ಆಗ್ರಹ ಮಾಡ್ತೀನಿ, ಫಸ್ಟ್ ಖಜಾನೆ ಸುಮ್ತಕ್ಕಂಥದ್ದು ದುಪ್ಪಟ್ಟು ಮಾಡ್ತಕ್ಕಂಥ ಗ್ಯಾರಂಟಿ ಕೊಡಬೇಕು. ಆಮೇಲೆ ಜನರಿಗೆ ಮತ್ತೆ ಕೊಡ್ತಕ್ಕಂಥದ್ದು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮ ಬೇಗ ಮುಗಿಸ್ಕೊಂಡು ಹೋಗೋದು ಅಂತೇಳಿ ಬಂದಿದ್ದು. ನೀವು ಬರ್ತಾರೆ ಅಂದಮೇಲೆ ಹೆಂಗೆ ನಾವು ಹೋಗಂಗಿಲ್ಲಲ್ಲ. ಬನ್ನಿ ಬನ್ನಿ ಬನ್ನಿ, ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಅಂಕಲ್ ಅಂಕಲ್ ಬರ್ತಾರೆ ಅಂದಲ್ಲ. ಆಲ್ರೆಡಿ ಮೈಸೂರು ಬರ್ತಾರೆ ಪಕ್ಕದಲ್ಲಿ ಹೋಗ್ತೀನಿ ಇಲ್ಲೇ. ಅಂಕಲ್ ಬಂದ್ರು ನೋಡ್ರಿ ಗೋಪಿ ಅವರು. ಗೋಪಿ ನಾನು ಆ ಕಡೆ ಹೋಗಿ ಸ್ವಲ್ಪ ದಾರಿ ಕೊಟ್ಬಿಡಿ. ಇದೇ ಹೋಗೋದು ಹೇಳೋದಿಲ್ಲ. ಸ್ವಲ್ಪ ಮುಂದೆ ಹೋಗಿ ಸರ್, ಹಂಗೆ ಮುಂದೆ ಹೋಗಿ. ಇರ್ಲಿ ಬಾ, ಇರ್ಲಿ ಬಾ. ಎಲ್ಲ ಮುಂದೆ ಹೋಗಿ. ಕಮ್
ಕಮ್ಮಿ ಆಯ್ತು ಮಗಳಣ್ಣ